ಎಲ್ಲರಿಗೂ ಜೈ ಭೀಮ್ ಲಾಲ್ ಸಾಂಗ್. ಭಾನುವಾರದ ಇಂದಿನ ಪ್ರಜಾವಾಣಿ ಪತ್ರಿಕೆ ಭಾನುವಾರದ ಪುರವಣಿಯ ಓದುವರಿಕೆ ಇಂದಿನ ಪ್ರಜಾವಾಣಿ ದಿನಪತ್ರಿಕೆ ಭಾನುವಾರದ ಪುರವಣಿಯ ಓದುವಿನ ಮುಂದುವರಿಕೆ ಭಾಗದಲ್ಲಿ ಸುರೇಂದ್ರ ಪೈ ಅವರ ಗುಳೇದಗುಡ್ಡದಿಂದ IT ಕಂಪನಿಯವರೆಗೆ ಕಣದ ಹೊಸ ಅವತಾರ ಅಂತ. ಸುರೇಂದ್ರ ಪೈ ಅವರ ಗುಳೇದಗುಡ್ಡದಿಂದ IT ಕಂಪನಿಯವರೆಗೆ ಕಣದ ಹೊಸ ಅವತಾರ. ಕಣದ ರ್ಯಾಪರ್ ಉಳ್ಳ ನೋಟ್ಬುಕ್ ಪ್ರದರ್ಶಿಸುತ್ತಿರುವ ಮಕ್ಕಳು. ಕಣದ ರ್ಯಾಪರ್ ಉಳ್ಳ ನೋಟ್ಬುಕ್ ಪ್ರದರ್ಶಿಸುತ್ತಿರುವ ಮಕ್ಕಳು. ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕದ ಮನೆಗಳಲ್ಲಿ ಮುತ್ತೈದೆಯರ ರವಿಕೆಯಾಗಿದ್ದ ಗುಳೇದಗುಡ್ಡದ ಕಣ ಇಂದು IT ಕಂಪನಿಗಳ ವೆಲ್ಕಮ್ ಕಿಟ್ಗಳಲ್ಲಿ, ಕಾರ್ಪೊರೇಟ್ ಕಚೇರಿಗಳ ಮೇಜಿನ ಮೇಲೆ, ವಿದೇಶಿ ಪ್ರತಿನಿಧಿಗಳ ಕೈಯಲ್ಲಿ ಭಾರತೀಯ ಸಂಸ್ಕೃತಿಯ ಸ್ಮರಣಿಕೆಯಾಗಿ ಕಂಗೊಳಿಸುತ್ತಿದೆ. ಒಮ್ಮೆ ಸಂಪ್ರದಾಯದ ಸಂಕೇತವಾಗಿದ್ದ ಅದೇ ಕಣ ಇಂದು ಲ್ಯಾಪ್ಟಾಪ್ ಸ್ಲೀವ್, ಐಪ್ಯಾಡ್ ಕವರ್, ಫೈಲ್ ಫೋಲ್ಡರ್, ಡೈರಿ, ಮೊಬೈಲ್ ಪೌಚ್, ಪೆನ್ ಸ್ಟ್ಯಾಂಡ್, ಲ್ಯಾಂಪ್ ಶೇಡ್, ಫೋಟೋ ಫ್ರೇಮ್, ಕಾನ್ಫರೆನ್ಸ್ ಕೀ ಸೇರಿದಂತೆ ಅನೇಕ ಆಧುನಿಕ ಉತ್ಪನ್ನಗಳ ರೂಪದಲ್ಲಿ ಹೊಸ ಮಾರುಕಟ್ಟೆಯನ್ನು ಕಂಡಿದೆ. ಒಮ್ಮೆ ಅಲೆಮಾರಿಯೊಳಗೆ ಮಡಿಚಿಟ್ಟಿದ್ದ ಬಟ್ಟೆ ಇಂದು ದಿನನಿತ್ಯದ ಬದುಕಿನೊಂದಿಗೆ ಬೆರೆತ ಉಪಯೋಗಿ ವಸ್ತುವಾಗಿ ರೂಪಾಂತರಗೊಂಡಿದೆ. ಇದು ಕೇವಲ ಒಂದು ಉತ್ಪನ್ನದ ರೂಪಾಂತರವಲ್ಲ, ಒಂದು ಸಾಂಪ್ರದಾಯಿಕ ಕೈಮಗ್ಗ ಕಲೆ ಮೌಲ್ಯವರ್ಧನೆಯ ಮೂಲಕ ತನ್ನ ಅಸ್ತಿತ್ವವನ್ನು ಹೇಗೆ ಉಳಿಸಿಕೊಂಡಿತ್ತು ಎಂಬುದರ ಜೀವಂತ ಉದಾಹರಣೆ. ಸುಮಾರು 4 ಶತಮಾನಗಳ ಇತಿಹಾಸ ಹೊಂದಿರುವ ಗುಳೇದಗುಡ್ಡದ ಕಣ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು. ಮದುವೆ, ಹಬ್ಬ, ಸೀಮಂತ, ಶುಭ ಸಮಾರಂಭಗಳಲ್ಲಿ ಅದರದೇ ಆದ ಸ್ಥಾನವಿತ್ತು. ಮುತ್ತೈದೆಯರಿಗೆ ಉಡುಗೊರೆಯಾಗಿ ಕಣ ನೀಡುವುದು ಗೌರವ ಸಂಕೇತವಾಗಿತ್ತು. ಅದರ ಬಣ್ಣ, ನೇಗಿಯ ವಿನ್ಯಾಸಗಳು ಕೇವಲ ಬಟ್ಟೆಯ ಸೌಂದರ್ಯವನ್ನಷ್ಟೇ ಅಲ್ಲ, ಒಂದು ಪ್ರದೇಶದ ಸಾಂಸ್ಕೃತಿಕ ನೆನಪುಗಳನ್ನು ಹೊತ್ತು ಸಾಗುತ್ತಿದ್ದವು. ಆದರೆ ಕಾಲ ಬದಲಾಯಿತು, ಉಡುಪು ಸಂಸ್ಕೃತಿ ಬದಲಾಯಿತು, ಹೊಸ ತಲೆಮಾರಿನ ಅಭಿರುಚಿ ಬದಲಾಯಿತು. ರವಿಕೆ ಬಣ್ಣದ ಬೇಡಿಕೆ ಕುಸಿಯತೊಡಗಿತ್ತು. ಮಾರುಕಟ್ಟೆ ಸಣ್ಣದಾಯಿತು. ನೇಕಾರರ ಮಗ್ಗಗಳು ನಿಧಾನವಾಗಿ ಮೌನವಾಗತೊಡಗಿದವು. ಒಂದು ಕಾಲದಲ್ಲಿ ಮನೆ ತಲುಪಿದ ಕಣ ಅಳಿವಿನ ಅಂಚಿಗೆ ತಳ್ಳಲ್ಪಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಸೃಜನಶೀಲ ಯೋಚನೆ, ಹೊಸ ಸಾಧ್ಯತೆಯು ಬಾಗಿಲು ತೆರೆದಿತ್ತು. ಕಣವನ್ನು ರವಿಕೆಯಾಗಿ ಮಾತ್ರ ಯಾಕೆ ನೋಡಬೇಕು? ಈ ಪ್ರಶ್ನೆಯನ್ನು ಕಾರ್ಯರೂಪಕ್ಕೆ ತಂದದ್ದು ಕಣಕ್ಕೆ ಹೊಸ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ರಮೇಶ್ ಅಮೋದಿ ನೇತೃತ್ವದಲ್ಲಿ ಸ್ಥಾಪನೆಯಾದ ಕಣ ಫೌಂಡೇಶನ್. ಸಂಪ್ರದಾಯವನ್ನು ಉಳಿಸಬೇಕಾದರೆ ಅದರ ಬಳಕೆಯನ್ನು ವಿಸ್ತರಿಸಬೇಕು ಎಂಬ ಚಿಂತನೆಯೊಂದಿಗೆ ಫೌಂಡೇಶನ್ ಗುಳೇದಗುಡ್ಡದ ಕಣಕ್ಕೆ ಹೊಸ ರೂಪಗಳನ್ನು ಹುಡುಕುವ ಪ್ರಯತ್ನ ಆರಂಭಿಸಿತು. ಮೊದಲ ಪ್ರಯೋಗ ಕಣದ ಮುಖಪುಟ ಹೊಂದಿದ ನೋಟ್ಬುಕ್. ಮೃದುವಾದ ರೇಷ್ಮೆಯ ಕಣವನ್ನು ಪುಸ್ತಕದ ಮುಖಪುಟಕ್ಕೆ ಅಳವಡಿಸುವುದು ಮೊದಲ ಪ್ರಯೋಗ. ಕಣದ ಮುಖಪುಟ ಹೊಂದಿದ ನೋಟ್ಬುಕ್. ಮೃದುವಾದ ರೇಷ್ಮೆಯ ಕಣವನ್ನು ಪುಸ್ತಕದ ಮುಖಪುಟಕ್ಕೆ ಅಳವಡಿಸುವುದು ಸುಲಭವಾಗಿರಲಿಲ್ಲ. ಅಂಟು ಜರಿಯನ್ನು ಹಾಳು ಮಾಡುತ್ತಿತ್ತು. ದಾರಗಳು ಬಿಚ್ಚಿಕೊಳ್ಳುತ್ತಿದ್ದವು. ಹಲವು ಪ್ರಯೋಗಗಳು, ವಿಫಲತೆಗಳು ಮತ್ತು ಮರುಪ್ರಯತ್ನಗಳ ಬಳಿಕ ವಿಶೇಷ ಬೈಂಡಿಂಗ್ ತಂತ್ರ ರೂಪುಗೊಂಡಿತು. ಆಗ ಹುಟ್ಟಿದ್ದು ಸಾಮಾನ್ಯ ನೋಟ್ಬುಕ್ ಅಲ್ಲ, ಕೈಮಗ್ಗದ ಕಲೆಗೆ ಹೊಸ ಮಾರುಕಟ್ಟೆಗೆ ಬಾಗಿಲು ತೆರೆದ ಉತ್ಪನ್ನ. ಈ ಪ್ರಯೋಗಕ್ಕೆ ಆಡಳಿತ ವ್ಯವಸ್ಥೆಯಿಂದಲೂ ಪ್ರೋತ್ಸಾಹ ದೊರೆಯಿತು. ಹಿರಿಯ IAS ಅಧಿಕಾರಿ ಉಮಾ ಮಹಾದೇವನ್ ಈ ಉತ್ಪನ್ನದ ವೈಶಿಷ್ಟ್ಯವನ್ನು ಗುರುತಿಸಿ ವಿವಿಧ ವೇದಿಕೆಗಳಲ್ಲಿ ಪರಿಚಯಿಸಿದರು. ಅವರ ಪ್ರೋತ್ಸಾಹದಿಂದ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಸರ್ಕಾರಿ ವಲಯದ ಗಮನವು ಕಣದ ಹೊಸ ಉತ್ಪನ್ನಗಳತ್ತ ಸೆಳೆಯಿತು. ಅದೇ ವೇಳೆ ಗದಗ ಜಿಲ್ಲೆಯ ಆಗಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೀಪಿಕಾ ಗೋಯಲ್ ಬಾಜ್ಲೆ ಪರಿಸರ ಸ್ನೇಹಿ ಉತ್ಪನ್ನವಾಗಿ ಕಣದ ನೋಟ್ಬುಕ್ಗಳನ್ನು ಉತ್ತೇಜಿಸಿದರು. ಅರಣ್ಯ ಇಲಾಖೆ ಕಾರ್ಯಕ್ರಮಗಳು, ಜಾಗೃತಿ ಅಭಿಯಾನಗಳು ಹಾಗೂ ಉಡುಗೊರೆಗಳ ಮೂಲಕ ಈ ಉತ್ಪನ್ನಕ್ಕೆ ಹೊಸ ಗುರುತು ದೊರೆಯಿತು. ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಕೈಮಗ್ಗ
ಕೈಮಗ್ಗ ಈ ಎರಡನ್ನು ಜೋಡಿಸಿದ ಈ ಪ್ರಯತ್ನದ ಕಣದ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಕತೆ ಹರಡುತ್ತಿದ್ದಂತೆ ಬೇಡಿಕೆಯೂ ಹೆಚ್ಚಿತ್ತು. ಸರ್ಕಾರಿ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ವಿದೇಶಿ ಪ್ರತಿನಿಧಿಗಳ ಉಡುಗೊರೆ ಪಟ್ಟಿಯಲ್ಲೂ ಕಣದ ಡೈರಿ ಸ್ಥಾನ ಪಡೆಯಿತು. ಸಂಪ್ರದಾಯವನ್ನು ಆಧುನಿಕ ವಿನ್ಯಾಸದೊಂದಿಗೆ ಜೋಡಿಸಿದ ಈ ಪ್ರಯೋಗ ಕಣದ ಬಗ್ಗೆ ಜನರ ದೃಷ್ಟಿಕೋನವನ್ನೇ ಬದಲಿಸಿತು. ಆದರೆ ನಿಜವಾದ ಯಶಸ್ಸು ನೋಟ್ಬುಕ್ನಲ್ಲಿರಲಿಲ್ಲ, ಅದು ಹೊಸ ಚಿಂತನೆಯಲ್ಲಿತ್ತು. ಒಂದು ಉತ್ಪನ್ನ ಯಶಸ್ವಿಯಾದ ಬಳಿಕ ಕಣದ ಸಾಧ್ಯತೆಗಳು ಒಂದೊಂದಾಗಿ ತೆಗೆದುಕೊಳ್ಳತೊಡಗಿದವು. ಲ್ಯಾಪ್ಟಾಪ್ ಸ್ಲೀವ್, ಐಪ್ಯಾಡ್ ಕವರ್, ಫೈಲ್ ಫೋಲ್ಡರ್, ಮೊಬೈಲ್ ಪೌಚ್, ಪೆನ್ ಸ್ಟ್ಯಾಂಡ್, ಲ್ಯಾಂಪ್ ಸೆಡ್, ಫೋಟೋ ಫ್ರೇಮ್, ಕಾನ್ಫರೆನ್ಸ್ ಕಿಟ್, ಕಾರ್ಪೊರೇಟ್ ಗಿಫ್ಟ್ಗಳು, ಹೀಗೆ ಕಣ ಆಧುನಿಕ ಜೀವನ ಶೈಲಿಯ ಅನೇಕ ವಸ್ತುಗಳೊಂದಿಗೆ ಬೆರೆತು ಹೋಯಿತು. ಇದು ಕೇವಲ ಉತ್ಪನ್ನಗಳ ಪಟ್ಟಿಯಲ್ಲ, ಒಂದು ಸಾಂಪ್ರದಾಯಿಕ ಬಟ್ಟೆ, ಮೂಲ ಸ್ವರೂಪ ಕಳೆದುಕೊಳ್ಳದೆ ಹೊಸ ಬಳಕೆಗಳನ್ನು ಕಂಡುಕೊಂಡ ಕತೆ. ಒಮ್ಮೆ ಅಲೆಮಾರಿಯೊಳಗಿನ ರವಿಕೆಯಾಗಿದ್ದ ಕಣ ಇಂದು ಕೆಲಸದ ಮೇಜಿನ ಮೇಲಿನ ದೈನಂದಿನ ಬಳಕೆಯ ವಸ್ತುವಾಗಿದೆ. ಸಂಪ್ರದಾಯವನ್ನು ವಿಶೇಷ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸಿದೆ. ದಿನನಿತ್ಯದ ಬದುಕಿನೊಳಗೆ ಕರೆತರುವ ಪ್ರಯತ್ನ ಇದಾಗಿದೆ. ಇದೇ ಮೌಲ್ಯವರ್ಧನೆಯ ಶಕ್ತಿ. ಒಂದೇ ಬಟ್ಟೆ, ಹೊಸ ವಿನ್ಯಾಸ, ಹೊಸ ಬಳಕೆ, ಹೊಸ ಗ್ರಾಹಕ, ಹೊಸ ಮಾರುಕಟ್ಟೆ. ಈ ಪರಿವರ್ತನೆಯಿಂದ ಕಣದ ಬೆಲೆ ಮಾತ್ರ ಹೆಚ್ಚಾಗಲಿಲ್ಲ, ಅದರ ಮೌಲ್ಯವೂ ಹೆಚ್ಚಾಯಿತು. 1 ಮೀಟರ್ ಕಣದಿಂದ ಹಲವು ಮೌಲ್ಯಯುತ ಉತ್ಪನ್ನಗಳು ತಯಾರಾಗತೊಡಗಿದವು. ಹಿಂದೆ ರವಿಕೆಯಾಗಿ ಮಾತ್ರ ಮಾರಾಟವಾಗುತ್ತಿದ್ದ ಬಟ್ಟೆ ಈಗ ಹೆಚ್ಚಿನ ಆದಾಯ ತರುವ ಉತ್ಪನ್ನಗಳಾಗಿ ರೂಪಾಂತರಗೊಂಡಿತ್ತು. ಉತ್ಪನ್ನದ ಉಪಯೋಗ ಹೆಚ್ಚಿದಂತೆ ಅದರ ಮಾರುಕಟ್ಟೆಯು ವಿಸ್ತರಿಸಿತು. ಅದರ ಪರಿಣಾಮ ನೇಕಾರರ ಬದುಕಿನ ಮೇಲೂ ಬೀರಿತು. ಸುಮಾರು 140ಕ್ಕೂ ಹೆಚ್ಚು ನೇಕಾರರು, ಅವರಲ್ಲಿ 80ಕ್ಕೂ ಹೆಚ್ಚು ಮಹಿಳೆಯರು ಈ ಹೊಸ ಮಾರುಕಟ್ಟೆಯ ಭಾಗವಾಗಿದ್ದಾರೆ. ನೇಯ್ಗೆಯ ಜೊತೆಗೆ ಬಣ್ಣ ತಯಾರಿಸುವುದು, ಕತ್ತರಿಸುವುದು, ಹೊಲಿಯುವುದು, ಬೈಂಡಿಂಗ್, ಪ್ಯಾಕಿಂಗ್ ಸೇರಿದಂತೆ ಹಲವು ಹಂತಗಳಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಮಧ್ಯವರ್ತಿಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿ ಮೌಲ್ಯದ ಹೆಚ್ಚಿನ ಪಾಲು ಉತ್ಪಾದಕರ ಕೈಯಲ್ಲೇ ಉಳಿಯತೊಡಗಿದೆ. ಹಿಂದೆ ಕೇವಲ ಬಟ್ಟೆ ಮಾರುತ್ತಿದ್ದ ಕೈಗಳು ಇಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸೃಷ್ಟಿಸುವ ಉದ್ಯಮಶೀಲ ಕೈಗಳಾಗಿ ರೂಪುಗೊಂಡಿವೆ. ಗುಳೆದಗುಡ್ಡ ಕಣದ ಪುನರ್ಜೀವನದ ಕತೆ ಒಬ್ಬ ವ್ಯಕ್ತಿಯ ಸಾಧನೆ ಕಥೆಯಲ್ಲ. ರಮೇಶ ಮೋದಿಯವರ ಸೃಜನಶೀಲ ಆಲೋಚನೆ, ಅದಕ್ಕೆ ಬೆನ್ನಾಗಿ ನಿಂತ ಕಣ ಫೌಂಡೇಶನ್, ಅದನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಆಡಳಿತ ವ್ಯವಸ್ಥೆ ಮತ್ತು ಅದನ್ನು ಕೈಗೂಡಿಸಿದ ನೇಕಾರ ಸಮುದಾಯ ಇವೆಲ್ಲವೂ ಒಂದೊಂದಾದಾಗ ಪರಂಪರೆಗೆ ಹೊಸ ಭವಿಷ್ಯ ನಿರ್ಮಾಣವಾಗುತ್ತದೆ ಎಂಬುದು ಸಾಕ್ಷಿಯಾಗಿದೆ. ಗುಳೆದಗುಡ್ಡದ ಕಣದ ಕತೆ ಹೇಳುವುದು ಕೇವಲ ಒಂದು ಕೈಮಗ್ಗದ ಕಥೆಯಲ್ಲ, ಇದು ಭಾರತದ ಸಾವಿರಾರು ಸಾಂಪ್ರದಾಯಿಕ ಉತ್ಪನ್ನಗಳ ಭವಿಷ್ಯದ ಕಥೆಯುವುದು. ಪಾರಂಪರಿಕ ಕಲೆಗಳನ್ನು ಉಳಿಸಬೇಕಾದರೆ ಕೇವಲ ಅನುದಾನ, ಸಹಾನುಭೂತಿ ಅಥವಾ ಪ್ರಶಸ್ತಿಗಳು ಸಾಕಾಗುವುದಿಲ್ಲ. ಅವುಗಳಿಗೆ ಹೊಸ ಮಾರುಕಟ್ಟೆ, ಹೊಸ ಬಳಕೆ, ಹೊಸ ಗ್ರಾಹಕರನ್ನು ಸೃಷ್ಟಿಸಬೇಕು. ಸಂಗ್ರಹಾಲಯಗಳಲ್ಲಿ ಪ್ರದರ್ಶಿಸುವುದಕ್ಕಿಂತ ಜನರ ಬದುಕಿನೊಳಗೆ ಪರಂಪರೆಯನ್ನು ಬೆರೆಸಿದಾಗ ಮಾತ್ರ ಅದು ಬದುಕುತ್ತದೆ. ಗುಳೆದಗುಡ್ಡದ ಕಣ ಇಂದು ಅದನ್ನೇ ಹೇಳುತ್ತಿದೆ. ಪರಂಪರೆಯನ್ನು ಬದಲಿಸದೆ ಅದರ ಬಳಕೆಯನ್ನು ಬದಲಿಸಿದರೆ ಸಾಕು, ಮಗ್ಗಗಳು ಮತ್ತೆ ಸದ್ದು ಮಾಡುತ್ತವೆ.